ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉತ್ತರಹಳ್ಳಿಯ ರಾಯಲ್ ಇಂದ್ರಪ್ರಸ್ಥ ಬಿಲ್ಡರ್ ಕಂಪನಿಯ ನಿರ್ಲಕ್ಷ್ಯಕ್ಕೆ ವ್ಯಕ್ತಿಯೊಬ್ಬರ ಪ್ರಾಣ ಕಳೆದುಕೊಂಡ್ಬಿಟ್ಟಿದ್ದಾರೆ. ಕಟ್ಟಡ ಕೆಲಸ ಮಾಡುವ ಸಂದರ್ಭದಲ್ಲಿ ಮಣ್ಣು ಕುಸಿದು ಬಿದ್ದು ಕಾರ್ಮಿಕ ಮಂಜುನಾಥ್ ಅವರು ಸಾವನ್ನಪ್ಪಿದ್ದಾರೆ. ರಾಯಲ್ ಇಂದ್ರಪ್ರಸ್ಥ ಕನ್ಸ್ಟ್ರಕ್ಷನ್ ಕಂಪನಿಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಈಗ ಆರೋಪಗಳನ್ನ ಮಾಡಲಾಗ್ತಿದೆ. ಇನ್ನು ಜಿಬಿಎ ಅಧಿಕಾರಿಗಳು ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಮಹಜರು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿದರೆ ಮೊದಲಿಗೆ ಅದನ್ನ ನೋಡ್ಕೊಂಡ್ ಬರೋಣ. ಏನಿದಿನ ರಾಯಲ್ ಇಂದ್ರಪ್ರಸ್ಥ ಅನ್ನೋ ಒಬ್ಬರು ಬೋಗಸ್ ಬಿಲ್ಡರ್ಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೂಲಿ ಕೆಲಸ ಮಾಡುವಂಥ ಯಾರೇ ಒಬ್ಬರು ಕೂಲಿ ಕಾರ್ಮಿಕರಿಗೆ ಭದ್ರತೆ ಇಲ್ಲ ಮತ್ತು ಸೇಫ್ಟಿಗೆ ಸಂಬಂಧಪಟ್ಟಂಗೆ ಯಾವುದೇ ಏನೂ ಇಲ್ಲ. ಈ ಬೋಗಸ್ ಬಿಲ್ಡರ್ಗಳ ವಿರುದ್ಧ ಕಾನೂನು ಕ್ರಮ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಇವನು ಕಂಬಿ ಕೆಲಸ ಮಾಡೋವಂಥ ಕೂಲಿ ಕಾರ್ಮಿಕ ಅಲ್ಲಿ ಕಂಬಿ ಕೆಲಸ ಏನಾಗಿದೆ ಅಂತ ನೋಡೋಕೆ ಹೋದಂಥ ಸಮಯದಲ್ಲಿ ಪಕ್ಕದಲ್ಲಿದ್ದಂಥ ಕಾಂಪೌಂಡು ಮತ್ತು ಮಣ್ಣು ಕುಸ್ತಿ ಆತ ನಿನ್ನೆ ಬೆಳಗ್ಗೆನೇ ಆ ಸ್ಪಾಟಲ್ಲೇ ತೀರ್ಕೊಂಡಿದ್ದಾನೆ. ಇಲ್ಲಿವರೆಗೂ ಆ ಬಿಲ್ಡ್ರು ಬಂದು ಸೌಜನ್ಯಕ್ಕಾದರೂ ಏನು ಅಂತ ಕೇಳಿಲ್ಲ. ಇಲ್ಲಿ ಜೊತೆಗೆ ಇಲ್ಲಿ ಸಂಬಂಧಪಟ್ಟಂಥ AEE ಆಗಿರ್ಬೋದು, AEE 30 ಗಂಟೆ ಬಿಟ್ಕೊಂಡು ಸ್ಪಾಟಿಗೆ ಬರ್ತಾರೆ. ಇಲ್ಲಿ ಅಲ್ಲಿಗೆ ಅವ್ರ ಬೇಜವಾಬ್ದಾರಿತನ ಎಷ್ಟಿದೆ ಅಂತ ಯೋಚನೆ ಮಾಡಿ. ಮತ್ತು ಈ ಸಾವಿನ ಬಗ್ಗೆ ಮಾತಾಡೋಣ ಅಂತೇಳಿ ಪಾಲಿಕೆ ಕಮಿಷನರ್ಗೆ ಫೋನ್ ಮಾಡಿದ್ರೆ ಕಮಿಷನರ್ ಫೋನ್ ಎತ್ತಲ್ಲ, CE ಫೋನ್ ಎತ್ತಲ್ಲ. ಮತ್ತು ಪೊಲೀಸ್ನವ್ರು ಈ ಸಾವಿನ ಬಗ್ಗೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಬೇಕಾಗಿತ್ತು. ಪೊಲೀಸ್ನವ್ರು ಹೇಳ್ತಾರೆ ಅವ್ರ ಕುಟುಂಬಸ್ಥರು ಬಂದರು ಆದರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇಂದ್ರಪ್ರಸಾದ್ ಅನ್ನೋ ಬಿಲ್ಡ್ರು ಕಾನೂನು ರೀತಿಯಾಗಿ ಏನೇನು ಅವ್ರಿಗೆ ವರ್ಕರ್ಸ್ಗೆ ಕೊಡಬೇಕಾಗಿರೋಂತಹ ಸಲಕರಣೆಗಳು ಕೊಡ್ದಿರೋ ಈ ಸಾವಿಗೆ ನೇರ ಕಾರಣ ಅವರೇ. ಪೊಲೀಸ್ನವರು ಹಿಂದೆ ಮುಂದೆ ಯೋಚನೆ ಮಾಡಿದರೆ ಕಾರ್ಯಾಂಗ ಬದುಕಿದ್ರೆ ಈ ರಾಜ್ಯದಾಗ ಈ ಬೆಂಗಳೂರಾಗ ಏನಾದರೂ ಬದುಕಿದ್ರೆ ಸುಮೋಟೋ ದಾಖಲು ಮಾಡಿಕೊಂಡು ಈ ಕೂಡಲೇ ಇವ್ರನ್ನ ಬಂಧಿಸಬೇಕು. ಕರೆಕ್ಟಾಗಿ ಕಾರ್ಯಾಂಗ ಕೆಲಸ ಮಾಡ್ತಾಯಿದ್ರೆ ಇವ್ರಿಗೇನಾದರೂ ಕಾನೂನು ಭಯ ಇದ್ದರೆ ಇವ್ರು ಕೆಲಸ ಮಾಡ್ತಾರೆ. ಕಾನೂನು ಭಯ ಇಲ್ಲಾಂದರೆ ಇವರು ಕರೆಕ್ಟಾಗಿ ಕೆಲಸ ಮಾಡಲ್ಲ. ಯಾರೋ ಸತ್ತೋದ ಪ್ರಾಣಕ್ಕೆ ಬೆಲೆ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಏನೋ ಮುಚ್ಚಾಕಕ್ಕೆ ಏನೋ ನೋಡಿದ್ರೆ ಸಮತಾ ಸೈನಿಕ ದಳಂತೂ ಬಿಡಲ್ಲ. ಇದ್ರ ವಿರುದ್ಧ ಪೊಲೀಸರೇ ಆಗಲಿ ಯಾರೇ ಆಗಲಿ ಬಂದರೆ ಕಾನೂನು ಹೋರಾಟ ಮಾಡೋಕೆ ನಾವು ರೆಡಿ ಇದ್ದೀರಿ ಅಂತ ಹೇಳ್ಬಿಟ್ಟು. ಮೇ ತಿಂಗಳು ಕಾರ್ಮಿಕರ ತಿಂಗಳು, ಅವ್ರ ಶ್ರಮದ ಬಗ್ಗೆ ಮಾತನಾಡ್ತಾರೆ, ಎಲ್ಲ ಆಗುತ್ತೆ. ಆದರೆ ಇಲ್ಲಿ ಒಬ್ಬ ಕಾರ್ಮಿಕನ ಸಾವಾಗಿದೆ, ಅಷ್ಟು ಗಂಟೆ ಆದರೂ ಕೂಡ ಪೊಲೀಸರು ಪ್ರಕರಣವನ್ನ ಕೈಗೆತ್ಕೊಳ್ಳೋದ್ರಲ್ಲಿ ಮೀನಾಮೇಷ ತೋರಿಸ್ತಾರೆ. ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ಬರಲ್ಲ. ಅಂದ್ರೆ ಕಾರ್ಮಿಕರಂತಂದ್ರೆ ಇಷ್ಟು ನಿರ್ಲಕ್ಷ್ಯನ. ವ್ಯವಸ್ಥಿತವಾಗಿ ಈ ಕನ್ಸ್ಟ್ರಕ್ಷನ್ ಕಂಪನಿ ಮೇಲೆ ಸಾಲ ಆರೋಪಗಳು ಬರ್ತಿದೆ. ಈಗ ನೀವು ಹೇಳ್ದಂಗೆ ಮೇ ತಿಂಗಳಲ್ಲಿ ಕಾರ್ಮಿಕರ ದಿನಾಚರಣೆ ಬರೀ ಮಾತಿಗಷ್ಟೇ ಸೀಮಿತ ಆಗುತ್ತೆ. ಆ ಒಂದು ದಿನದ್ದೇನಿದೆ ಮೇ 1ನೇ ತಾರೀಕು ಅಂತ ಏನು ಇದು ಮಾಡ್ಕೋತಾರೆ, ಅವತ್ತಿನ ದಿನಕ್ಕೆ ಮಾತ್ರ ಸೀಮಿತ ಮಾಡ್ಕೋತಾರೆ. ಅದಾದ ನಂತರ ಅವರು ಕಾರ್ಮಿಕರಾಗಿ ಉಳಿದು ಬಿಡ್ತಾರೆ. ಈ ಶ್ರಮಜೀವಿಗಳಿಗೆ ಬೆಲೆನೇ ಇಲ್ಲ ಅನ್ನುವಂಥದ್ದು. ಹೌದು, ದೇಶದ ಬೆನ್ನೆಲುಬು ರೈತರು ಒಂದು ಕಡೆ ಆದರೆ ಈ ಶ್ರಮಜೀವಿಗಳಿಲ್ಲ ಅಂತಂದ್ರೆ ಈ ದೇಶ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಕಾರ್ಮಿಕ ಒಬ್ಬ ಕಟ್ಟಡ ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೇ ಗೋಡೆ ಕುಸಿದು ಅಥವಾ ಕಾಂಪೌಂಡ್ನ ಗೋಡೆ ಕುಸಿದು ಮಣ್ಣು ಬಿದ್ದು ಸ್ಥಳದಲ್ಲೇ ಮೃತ ಆದರೂ ಕೂಡ ಅಲ್ಲಿಯ ಮಾಲೀಕ, ಗುತ್ತಿಗೆದಾರ, ಬಿಲ್ಡರು ಇವರು ಯಾರೂ ಕೂಡ ಅಲ್ಲಿಗೆ ಇನ್ನೂ ಭೇಟಿ ಕೊಟ್ಟಿಲ್ವಂತೆ. ಕಳೆದ 24 ಗಂಟೆ 30 ಗಂಟೆ ನಂತರದಲ್ಲಿ AEE ಅಲ್ಲಿಗೆ ಹೋಗ್ತಾರಂತೆ. GBA ಕಂಪ್ಲೀಟ್ ನಿರ್ಲಕ್ಷ್ಯತನ ಇದು. ಬಿಲ್ಡಿಂಗ್ ಇವರು ಏನು ರಾಯಲ್ ಇಂದ್ರಪ್ರಸ್ಥ ಅನ್ನುವಂಥದ್ದಿದೆ, ಆ ಕನಕಪುರ ರಸ್ತೆಯ ಗುಬ್ಲಾಳದಲ್ಲೇನೋ ಆಗಿರುವಂಥ ಘಟನೆ ಇದು. ಈ ಹಿಂದೆ ಕೂಡ ಇವರದ್ದು ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳ ಕಾನೂನು ಬಾಹಿರವಾಗಿ ನಡೆಸ್ತಾರೆ ಅನ್ನುವಂಥ ಮಾಹಿತಿಗಳು ಇದೇ ದಲಿತ ಮುಖಂಡರುಗಳು ತೋರಿಸಿದ್ರು. ಇವರು ಯಾರು ಎಚ್ಚೆತ್ತುಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಇವ್ರುಗಳು ಮೆರೆದಾಡ್ತಾ ಇದ್ದಾರೆ. GBA ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಪೊಲೀಸ್ ಇಲಾಖೆ ಈ ಕಡೆ ನೋಡೋದಿಲ್ಲ. ಅವ್ರ ಮನೆಯವ್ರು ಬಂದೇನೋ ಕೊಡಲಿ ಅಂತ ಹೇಳ್ಬಿಟ್ಟು ಒಬ್ಬ ಮೃತ ಆಗಿದ್ದಾನೆ ಅಂತಂದಾಗ ಇದರಲ್ಲಿ ಲೋಕಾಯುಕ್ತ ಕೂಡ ಸುಮೋಟೋ ಕೇಸ್ ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಯಾವ ನಿರ್ಲಕ್ಷ್ಯದಿಂದ ಈ ಸಾವು ಆಗಿದೆ ಅನ್ನುವಂಥದ್ದನ್ನು ಸಮಾಜಕ್ಕೆ ಹೇಳಬೇಕು. ಹೌದು, ರಾಯಲ್ ಇಂದ್ರಪ್ರಸ್ಥದವರಿಗೆ ಯಾವ ನಿಯಮಗಳನ್ನು ಕೊಟ್ಟಿದ್ರಿ GBA ಅಂತ ಹೇಳಬೇಕು. ಇವರು ಈಗಾಗಲೇ 2024ರಲ್ಲಿ ನಮ್ಮ ಬೆಂಗಳೂರಿನ ಬಾಬುಸಾಪಾಳ್ಯದಲ್ಲಿ 24ರ ಇಸ್ವಿಯಲ್ಲಿ 4 ಅಂತಸ್ತಿಗೆ ಪರ್ಮಿಷನ್ ತಗೊಂಡು ಅವರು 7 ಅಂತಸ್ತು ಕಟ್ಟಕ್ಕೆ ಹೋಗ್ತಾರೆ. ಆ ಬಿಲ್ಡಿಂಗು ಮಳೆಗಾಲ ಆಗಿರೋದ್ರಿಂದ ಅತಿಯಾಗಿ ಮಳೆಗೆ ಬಿಲ್ಡಿಂಗ್ ಕುಸಿದು ಬೀಳುತ್ತೆ. 9 ಜನ ಸಾವಿಗೀಡಾಗ್ತಾರೆ, ಮೃತರಾಗ್ತಾರೆ.
ಆ 9 ಜನನ ಸಾವನ್ನ ಮರೆಯೋಷ್ಟೊತ್ತಿಗೆ ಈಗ ಇನ್ನೊಂದು ಸಾವಾಗಿದೆ. ಈ ರೀತಿ ನಿತ್ಯ ನಿರಂತರ ಮಾಡ್ಕೊಂಡೇ ಹೋಗ್ತಾರೆ ಇವರು. ಎಲ್ಲ ಈ GBA ನಿರ್ಲಕ್ಷ್ಯತನ. ಅವ್ರು ಏನು ಕೊಡ್ತಾರೆ ಅದನ್ನು ತಗೊಂಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅನ್ಸುತ್ತೆ ಇವರು. ನಿಮ್ಮ ಬೇಜವಾಬ್ದಾರಿ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. AEE ನೀವು ಹೋಗಿ ಕೇಸ್ ದಾಖಲಿಸೋದಕ್ಕೆ ನಿಮ್ಗೊಂದು ಅವಕಾಶ ಇತ್ತು, FIR ದಾಖಲಿಸ್ಬೋದಾಗಿತ್ತು ನೀವು. ಹೌದು. ಯಾಕಂದರೆ ನಿಮ್ಮಲ್ಲಿ ಪರ್ಮಿಷನ್ ತಗೊಂಡು ನಿರ್ಲಕ್ಷ್ಯ ಮಾಡಿ ಬೇಜವಾಬ್ದಾರಿತನದಿಂದ ಅವ್ರು ಏನು ನಡೆಸ್ಕೊಂಡಿದ್ದಾರೆ ಆ ರೀತಿಯಲ್ಲಿ ನಿಮ್ಮ ಕಾನೂನೇ ಹೇಳುತ್ತೆ. ಬಿಲ್ಡರ್ಸ್ ಬೈಲಾ ಮಾಡ್ಕೊಂಡಿದ್ದೀರಿ 2017ರಲ್ಲಿ. 2020ರಲ್ಲಿ ನೀವು BBMP ಕಾಯ್ದೆ ತರೆದಿದ್ದೀರಿ. ಅದರ ಅಡಿಯಲ್ಲಿ ಇವನು ಕೇಸ್ ದಾಖಲಿಸೋದಕ್ಕೆ ನಿಮ್ಗೆ ಅವಕಾಶ ಇತ್ತು, ಆದರೂ ನೀವು ಕಣ್ಮುಚ್ಕೊಂಡಿದ್ದೀರಿ ಅಂತಂದರೆ ನಿಮಗೆ ಪ್ರಸಾದ ಆಗಿದೆ ಅಂತ. ಹೌದು, ನಿಮಗೆ ಪ್ರಸಾದದ ವ್ಯವಸ್ಥೆ ಆಗಿದೆ ಅಂತ. ಮೇಲಾಧಿಕಾರಿಗಳು AEE, AEಗಳು, CEಗಳು, ಇಂಜಿನಿಯರ್ಸ್ ಏನು ತಿಂತಾ ಇದ್ದಾರೆ? ಕಮಿಷನರ್ ಇಲ್ಲಿ ಯಾಕೆ ಈ ಕಡೆ ಗಮನ ಕೊಡ್ತಾ ಇಲ್ಲ? ಕಾರ್ಮಿಕರ ಸಾವಿಗೆ ಇಲ್ಲಿ ಬೆಲೆನೇ ಇಲ್ವಾ? ಇವತ್ತು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಮತ್ತು DSS ಅವರು ಮುಖಂಡರುಗಳು ಕೆಂಚಯ್ಯ ಮತ್ತು ಈ ನಾಗೇಶ್ ಅವರು, ಅರ್ಜುನ್ ಗೋಪಾಲಯ್ಯ ಇಂಥ ತಂಡ ಹೋಗಿ ಹೋರಾಟ ಮಾಡ್ತಾ ಇದೆ. ಕಮಿಷನರ್ ಆಫೀಸಿಗೆ ಕೂಡ ಹೋಗಿದ್ರು ಅವರು. ಹೌದು. ಅವ್ರು ಹೇಳ್ತಾ ಇದ್ದಾರೆ ನಿತ್ಯ ನಿರಂತರ ಆಗ್ತಾ ಇದೆ, ಈ ಸಂಸ್ಥೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಕೂಡ ಇವರು ಒಂದಷ್ಟು ಯೋಜನೆಗಳು ಹಾಕೊಂಡು ಕೂತ್ಕೊಂಡಿದೆ ಈ ಸಂಸ್ಥೆ. 2003ರಿಂದ ಏನೋ ಚಾಲ್ತಿಲಿದೆಯಂತೆ. ನೀವು ನಿತ್ಯ ನಿರಂತರವಾಗಿ ಅವರಿಗೆ ಕೊಡುವಂಥದ್ದನ್ನು ಕಪ್ಪ ಕಾಣಿಕೆ ಕೊಡಿಸ್ಕೊಂಡು ನೀವು ಇಲ್ಲೇನೋ ನಡೆದ್ರು ನಡೆಯುತ್ತೆ ಅನ್ನುವಂಥದ್ದು ಏನಾದರೂ ನಿಮ್ಮ ತಲೆಯಲ್ಲಿ ಇದ್ದುಬಿಟ್ರೆ, ಒಬ್ಬರು ಸಾವಿಗೂ ಬೆಲೆ ಇಲ್ದಿದ್ದಂಗೆ ನಾವು ನಡೆಸ್ಕೋತೀವಿ ಸಾಮ್ರಾಜ್ಯ ಅಂತ ಏನಾದರೂ ನಿಮ್ಮ ತಲೆಯಲ್ಲಿ ಇದ್ದುಬಿಟ್ರೆ, ಸಂಘ ಸಂಸ್ಥೆಗಳು ಇದ್ದಾವೆ, ಮಾಧ್ಯಮಗಳು ಇವತ್ತು ಕಣ್ ತೆರೆದು ಕೂತ್ಕೊಂಡಿದ್ದಾವೆ. ನೀವು ಬರೀ ಅಧಿಕಾರಿಗಳನ್ನು ಮಾತ್ರ ನೀವೇನೋ ದೃಷ್ಟಿಲಿಟ್ಕೊಂಡು ಏನೋ ಮಾಡಿಬಿಡ್ತೀವಿ, ಸಾಮ್ರಾಜ್ಯ ಕಟ್ಟಿಬಿಡ್ತೀವಿ ಅಂತ ಏನಾದ್ರು ಹೊರಟ್ರೆ ಈ ಸಾವಿಗೆ ನೀವು ಲೆಕ್ಕ ಇಟ್ಕೋಬೇಕಾಗತ್ತೆ. ಈ ಸಾವು ನಿಮಗೆ ನಿಮ್ಮ ಬುಡಕ್ಕೆ ಬಂದುಬಿಟ್ಟಿದೆ ಇದೀಗ. ಒಬ್ಬ ಕೂಲಿ ಕಾರ್ಮಿಕನ ಸಾವಿಗೆ ಬೆಲೆ ಇಲ್ಲೇನ್ರಿ. ಹೌದು. ಅವ್ರ ಕುಟುಂಬ ಇವತ್ತು ಏನು ಹೆದರ್ಸಿದ್ರು ಏನು ಮಾಡಿದ್ರೋ ಗೊತ್ತಿಲ್ಲ, ಪೊಲೀಸ್ ಠಾಣೆವರೆಗೆ ಹೋಗಿ ವಾಪಸ್ ಬಂದಿದೆಯಂತೆ. ನಾವು ಬಿಡೋ ಪ್ರಮೇಯ ಇಲ್ಲ, ಒಂದು ಪ್ರಾಣ ಹೋಗಿದೆ ಅಲ್ಲಿ. ಏನು ಸಬೂಬು ಹೇಳ್ತೀರಿ, ಏನು ತೇಪೆ ಹಾಕಿದ್ರೂ ಕೂಡ ಸ್ಥಳದಲ್ಲಿ ನಿಮ್ಮ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ಇವತ್ತು ಸರ್ಕಾರಿ ಕಟ್ಟಡ ಬಿದ್ದರೆ ಮಾತ್ರ ಸರ್ಕಾರದವರ ನಿರ್ಲಕ್ಷ್ಯನಾ? ಹೌದು. ಬಿಲ್ಡರ್ಸ್ಗಳಿಗೆ ಯಾವುದು ನಿಯಮ ಮಾಡಿಲ್ವ ನೀವು? ಬೋರಿಂಗ್ ಆಸ್ಪತ್ರೆಯಲ್ಲಿ ಮೊನ್ನೆ ಬಿದ್ದ ತಕ್ಷಣಕ್ಕೆ ಎಲ್ಲ ಓಡೋಗಿ 5 ಲಕ್ಷ ಪರಿಹಾರಗಳು ಕೊಡಿಸ್ಬಿಟ್ರಿ. ಯಾಕೆ ಇವನು ಖಾಸಗಿಯವನು ನಿಮ್ಮ ಕಣ್ಣಿ ಕಾಣಿಸೋದಿಲ್ವಾ? GBAದವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ನಿಮ್ಮ ಹಣದ ಆಸೆಗೆ, ನಿಮ್ಮ ನಿರ್ಲಕ್ಷ್ಯಕ್ಕೆ ಇವರೆಲ್ಲ ಬಂದು ಕೂತ್ಕೊಂಡಿರುವಂಥದ್ದು. ಇಲ್ಲಿ 4 ಕಟ್ಟಡದ ಪರ್ಮಿಷನ್ ತಗೊಳ್ಳುವಂಥದ್ದು, ಅಂತಸ್ತುಗಳ ಮೇಲೆ ಅಂತಸ್ತು ಏರಿಸ್ಕೊಂಡು ಹೋಗೋದು. ನಿಮ್ಮ ದೃಷ್ಟಿಯಲ್ಲಿ ಬಿತ್ತು ಅಂತಂದ್ರೆ ನಿಮ್ಗೇನು ಕೊಡಬೇಕು ಅದನ್ನು ಕೊಟ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಡ್ತಾರೆ. ಕಳಪೆ ಕಾಮಗಾರಿ, ಈ ರೀತಿ ಬೇಜವಾಬ್ದಾರಿತನಗಳಿಗೆ ತೋರಿಸ್ಕೋತಾ ಹೋದರೆ ಬಿಲ್ಡಿಂಗ್ ಎಲ್ಲಿ ನಿಂತ್ಕೊಳ್ಳುತ್ತೆ? ಹೌದು. ನಿಮ್ಮ ರೂಲ್ಗಳು ಏನಿದಾವೆ ಅದ್ರ ರೂಲ್ಸ್ ಪ್ರಕಾರನೇ ಇದೆಯಾ ಇಲ್ಲೋ ಅನ್ನೋದು ಚೆಕ್ ಮಾಡೋದಕ್ಕಾದ್ರೂ ಹೋಗಬೇಕಾಗಿತ್ತು ನೀವು. ಒತ್ತಡ ಬಿದ್ದ ಮೇಲೆ ಇವತ್ತು ಬೆಳಿಗ್ಗೆ ಎದ್ದಾಗಿದೆ ನಿಮಗೆ. ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಆಗಿರುವಂಥದ್ದು ಇದು ಪ್ರಕರಣ. ಇದು 10 ಗಂಟೆಗೆ ಆತ ಮೃತ ಆಗ್ತಾರೆ. ಅವ್ರನ್ನಲ್ಲೇ ಸೆಟ್ ಮಾಡಿ ಎಲ್ಲ ರೆಡಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗದೇ ಇರೋ ರೀತಿ ಮಾಡಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೂ ನಮ್ಮ ವರದಿಗಾರನ್ನ ಫೋನ್ ಮಾಡಿಸಿ ಕೇಳಿಸಿದ್ವಿ, ನೋಡೋಣ ಅಂತ. ಯಾರೂ ಬಂದಿಲ್ಲ ಸರ್ ಅಂತಾರೆ. ನಿಮಗೆ ಅವಕಾಶ ಇದೆ, ಪೊಲೀಸ್ನವರಿಗೆ ಒಂದು ಸಾವಾಗಿದೆ, ಯಾವುದಕ್ಕಾಗಿದೆ ಅಂತ ಸುಮೋಟ ತಗೋಬೋದು ನೀವು. ಹೌದು. ಲೋಕಾಯುಕ್ತದವರು ಗಮನಕ್ಕೆ ತರಬಹುದಾಗಿತ್ತು. GBAದವರು ಖುದ್ದಾಗಿ ಹೋಗಿ ಪ್ರಕರಣ ದಾಖಲಿಸೋದಕ್ಕೆ ಅವಕಾಶ ಇತ್ತು, ಆದರೂ ಹೋಗ್ತಾ ಇಲ್ಲ. ಕಾರಣ ಏನಂತಂದ್ರೆ ಇವರೆಲ್ಲ ಅವರ ಜೀತಕ್ಕೆ ಬಿದ್ದುಬಿಟ್ಟಿದ್ದಾವೆ ಇವು. ಹೌದು. ಇವರು ಸರ್ಕಾರದ ವ್ಯವಸ್ಥೆ ಅಡಿ ಇಲ್ಲ, ಇವರು ಖಾಸಗಿಯವರ ಒಡೆತನದಲ್ಲಿ ಇವರು ಜೀತ ತಗೊಂಡು ಮಾಡ್ಕೊಂಡಿದ್ದಾರೆ. ಇವರು ಆಳುಗಳು. ಇವರು ಒಬ್ಬ ಕಾರ್ಮಿಕ ಸತ್ತಾಗಲೂ ನಿಮ್ಮ ನಿಯತ್ತು ಅವ್ರ ಮೇಲೇ ಇದೆ ಅಂತಂದ್ರೆ ಏನರ್ಥ? ಅವ್ರನ್ನ ಕಾಪಾಡ್ತಿದ್ರಿ ಅಂತಂದ್ರೆ ಏನರ್ಥ ನಿಮಗೆ? ಸಾವನಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ. ನೀವು ಮಾಡಿರುವಂಥ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನಕ್ಕೆ ಇವತ್ತು ಸಾವುಗಳ ಮೇಲೆ ಸಾವು ಆಗ್ತಾ ಇರುವಂಥದ್ದು. ಈಗ ಬರ್ತಾ ಇರೋದು ಮಳೆಗಾಲ, ತುಂಬ ಕಠಿಣ ಪರಿಸ್ಥಿತಿ ಇರುತ್ತೆ. ಈಗಾಗಲೇ ಬೆಂಗಳೂರನ್ನ ಈ ರೀತಿ ಹದಗೆಡಿಸಿ ಕೂತ್ಕೊಂಡಿದ್ದಾರೆ ಅಧಿಕಾರಿಗಳು. ನುಂಗೋದ್ರಲ್ಲೇ ನಿಂತ್ಕೊಂಡು ಎಲ್ಲವನ್ನೂ ಹದಗೆಟ್ಟೋಗಿದೆ. ಯಾರು ಪ್ರತಿನಿಧಿ ಬರೋನಿಲ್ಲ, ಕೇಳೋರಿಲ್ಲ. ಇವರದ್ದೇ ಆಟಗಳು. ಇವ್ರು ಏನು ಹೇಳ್ತಾರೋ ಅದು. ಆಡಳಿತದಲ್ಲಿ ಅಧಿಕಾರಿಗಳದ್ದೇ ಪೂರ ಪಾಲುದಾರಿಕೆ ಆಗಿರೋದ್ರಿಂದ ಇವರೇ ಮೆಂದ್ಕೊಂಡು ಹೋಗ್ತಾ ಇದ್ದಾರೆ. ಪೂರ್ತಿ ಬೆಂಗಳೂರನ್ನೇ ಮೆಂದು ಕೂತು ಬಿಟ್ಟಿದ್ದಾರೆ. ಹೌದು. ಹುಲಸಾಗಿದೆ ಬೆಂಗಳೂರು, ಮೆಂದುಂಡು ಕೂತು ಬಿಟ್ಟಿದ್ದಾವೆ ಈ ಹಸುಗಳ ಥರ. ಹೌದು. ಚುನಾವಣೆ ಇವರಿಗೂ ಬೇಕಾಗಿಲ್ಲ. ಹೌದು.
ಅಸಹ್ಯ ನಿಮಗೆ. ಒಬ್ಬ ದಲಿತ ಮುಖಂಡರುಗಳು ಒಂದಷ್ಟು ಜನ ಬಂದ್ಬಿಟ್ಟು ಚೀಮಾರಿ ಆಗ್ತಾ ಇದ್ದಾರೆ ನಿಮಗೆ. ಒಬ್ಬರ ಸಾವಿಗೆ ನ್ಯಾಯ ಕೇಳೋದಕ್ಕೆ ಇನ್ನೊಬ್ಬರು ಮನೆಯವ್ರು ಬಂದು ಕೇಳ್ತಾ ಇದ್ದಾರೆ, ಹೋರಾಟಗಾರರು ಬಂದು ಕೇಳಬೇಕು. ನಿಮ್ಮ ಕಣ್ಣಳತೆಯಲ್ಲಾಗಿರೋ ಸಾವು ನೀವು ಉತ್ತರ ಕೊಡಬೇಕು. ಇದಕ್ಕೆ ನೀವೇ ಉತ್ತರದಾಯಿಗಳಿದಕ್ಕೆ. ಆ ದಕ್ಷಿಣದ ಏನು GBA ಇದೆ, ಆ ಕಮಿಷನರ್ ಆದಿಯಾಗಿ ಎಲ್ಲರೂ ಬಂದು ಉತ್ತರದಾಯಿಗಳು, ಎಲ್ಲರೂ ಉತ್ತರ ಕೊಡಬೇಕು ಇದಕ್ಕೆ. ಯಾವ ಪರ್ಮಿಷನ್ ಅಡಿಯಲ್ಲಿ ಅವರು ಕಟ್ಟಡ ಇದು ಮಾಡ್ತಾ ಇದ್ರು, ಯಾವುದಕ್ಕೋಸ್ಕರ ಅವ್ರು ನಿರ್ಲಕ್ಷ್ಯ ಮಾಡಿದ್ದಾರೆ, ಅವ್ರ ನಿರ್ಲಕ್ಷ್ಯಕ್ಕೆ ನೀವು ತಗೊಂತಿರೋ ಕಾನೂನು ಕ್ರಮ ಏನು ಅನ್ನೋದು ಹೇಳಬೇಕು ಸಾರ್ವಜನಿಕರ ಮುಂದೆ. ಆ ಕೆಲಸ ಮಾಡಿ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.